ಸ್ನೇಹಿತರ ಇನ್ಸ್ಟಾಗ್ರಾಮ್ ಅಲ್ಲಿ ಟೆನ್ನಿಸ್ ತಾನಿಯಾ ಡ್ಯೂಳನ್ನು ಕಮ್ಮಿಯ ಬಗ್ಗಿ ಶಾಟು ಹೊಡೆದರೆ ಗ್ರೌಂಡ್ ಅಲ್ಲ ಕ್ಯಾಬರ ಅಂತ ಒಂದ್ ರೀಲ್ಸ್ ಬೇರೆ ಟ್ರೆಂಡ್ ಆಗ್ಬಿಟ್ಟಿದೆ. ನನ್ನ ಮಗಂದು ಒಂದ್ ಕುಣಿ ಮೇ ಅಂದ್ರೆ ಇನ್ಗುಂಟೆ ಇನ್ ಮಿಕ್ಕವೆಲ್ಲ ಮೇ 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 ಅಂತವೆ ಅನ್ನೋದನ್ನ ಕೇಳಿದ್ವಿ. ಆದ್ರೆ ಅದನ್ನ ಈ ರೀತಿ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಏನು ಒಬ್ರಾದ್ಮೇಲೊಬ್ರು ಆ ಟೆನ್ನಿಸು ತಾನಿಯಾಗೆ ವಿಡಿಯೋ ಮಾಡ್ತಾನೆ ಅವ್ರೆ, ಮಾಡ್ತವ್ರೆ, ಸರಿಯಾಗಾದ್ರೂ ಮಾಡ್ತಾವ್ರ ಇಲ್ಲ ಹೆಂಗೆಲ್ಲ ಮಾಡ್ತಾವ್ರೆ ನೀವೇ ನೋಡಿ. ಹೌದಾ, ಟೆನ್ನಿಸು ತಾನಿಯಾ ಬಗ್ಗಿ ಶಾಟ್ ಹೊಡೆದ್ರೆ ಗ್ರೌಂಡ್ ಎಲ್ಲ ಕ್ಯಾಬರನ. ಟೆನ್ನಿಸ್ ಶಾಟ್ ಹೊಡೆಯೋದು ಹಿಂಗೆ, ಇದೇನಿದು ಹಿಂಗೆ? ಈ ತರ ಟೆನ್ನಿಸ್ ಅಲ್ಲಿ ಯಾವ್ದು ಶಾಟ್ ಹೊಡೆಯಲ್ವಲ್ಲ, ಈ ತರ ಹೊಡೆಯೋದು ಟೆನ್ನಿಸ್ ಶಾಟ್ ಅಲ್ಲ, ಪೆನ್ನಿಸ್. ಮಾತೇ ಇಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಇವೆರಡು ಹೆಣ್ಗರಗಳು ವಿಡಿಯೋದಲ್ಲಿ ಬಗ್ಗಿ ಹಿಂಗೆ ಶಾಟ್ ಹೊಡೆದಿರೋದಕ್ಕೆ ನಮ್ ಜನ ಕಮೆಂಟ್ ಅಲ್ಲಿ ನುಗ್ಗಿ ಶಾಟ್ ಹೊಡೆದವ್ರೆ. ಆರಾಮ್ ಜನ ತಡ್ಕೊಳ್ಳೋಕಾಗದೆ ಕಮೆಂಟೇ ಆಫ್ ಮಾಡ್ಕೊಬಿಟ್ಟವೆ. ಅಕ್ಕ ಟೆನ್ನಿಸು ತಾನಿಯಾ ಬಗ್ಗಾದ್ರೂ ಹೊಡಿಲಿ ನುಗ್ಗಾದ್ರೂ ಹೊಡಿಲಿ ಅದೇನಕ್ಕಾದು ನಿಂದು ಎಕ್ಸ್ಪ್ರೆಸ್ ಅನ್ನೋವಲ್ಲ ಎಲ್ ತಿನ್ನೋಕೆ ಖುಷಿಯಾಗಿ ಕಾತುರದಿಂದ ಕಾಯ್ಕೊಂಡು ಕಿಲ ಅಂತಿರೋ ಅಂದಿ ಹೊಡಿಯಂಗೆ. ಅದ್ರಲ್ಲಿ ಬೇರೆ ತಾನಿಯನ್ ಕೈಲಿ ಬಗ್ಗಿ ಶಾಟ್ ಹೊಡಿಸ್ಬೇಕಾದ್ರೆ ನೀನೇ ಬಗ್ಗಿ ಹೊಡೆದಿರೋ ಹಂಗೆ ಭಯಂಕರವಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ಯಲ್ಲವ ತಾಯಿ. ಟೆನ್ನಿಸ್ ಶಾಟ್ ನ ಗುರು, ಟೆನ್ನಿಸ್ ಶಾಟ್ ನ. ಓ ಸನಕ್ಲಕ್ಕ ಅವಳು ಬಗ್ಸಿ ತಗ್ಸಿ ಕುಗ್ಸಿ ತಿರುಗ್ಸಿ ಮುರುಗ್ಸಿ ಹೆಂಗ್ ಬೇಕು ಹಂಗ್ ಹೊಡಿಲೆ ಶಾಟ್ ನ. ಮೊದ್ಲು ನೀನು ಅಲ್ಲ ಯಾವ್ದಾದ್ರು ಮರ ಗಿಡ ಬಳ್ಳಿ ಬೇರು ಸಿಕ್ಕದೆ ಹಿಡ್ಕೊಂಡ್ ಗಟ್ಟಿಯಾಗಿ ನಿಂತ್ಕೋ. ನೀನಿರೋ ಗಾತ್ರಕ್ಕೆ ಗಾಳಿ ಬುಸ್ಸೋ ಅಂತ ಬಂದ್ರೆ ಟುಸೋ ಅಂತ ಆರಿ ಆಕಾಶದ ಕಡೆ ಹೊಂಟೋಯ್ತಿ. ಆಮೇಲೆ ಅಷ್ಟೇ. ಏನ್ ಗೊತ್ತಕ್ಕ, ನೀನ್ ನೋಡಿದೆ ಅಯ್ಯೋ ಪಾಪ ಅನ್ಸುತ್ತೆ. ನಿಮ್ ಮನೇಲಿ ಬಟ್ಟೆ ತಕೊಡಕ್ಕೆ ಕಂಜೂಸ್ ಮಾಡಿರ್ಬೇಕು ಅನ್ಸುತ್ತೆ. ಅದಕ್ಕೆ ಹಿಂಗೆ ತೋಲಿಲ್ದಿರೋ ಬಟ್ಟೆ ಹಾಕೊಂಡಿದ್ಯಾ ಅಲ್ವಾ? ಬಟ್ಟೆ ಬಿಡೋ, ನಿಮ್ ಮನೇಲಿ ಸರಿಯಾಗಿ ಊಟ ಸಹ ಹಾಕಿಲ್ಲ ಅನ್ಸುತ್ತೆ. ಅದಕ್ಕೆ ಹೆಂಗಿದ್ಯಾ ನೋಡು, ಒಳ್ಳೆ ಒಣಗೋಗಿರೋ ಓತಿಕೆ ಆತ ಇದ್ದಂಗೆ. ಅಲ್ಲಲ್ಲೇ ಟೆನ್ನಿಸು ತಾನಿಯಾ ಬಗ್ಗಿ ಶಾಟ್ ಹೊಡೆಯೋದು ಹಂಗಿರ್ಲಿಕ್ಕಂದ. ನೀನ್ ಹಿಂಗೆ ಕೈ ತೋರಿಸ್ತಿರೋದನ್ನ ನಿಮ್ಮ ಅಪ್ಪ ಏನಾದ್ರು ನೋಡಿದ್ರೆ ನೀನ್ ಬಗ್ಸಿ ಬುರ್ಡೆ ಮೇಲೆ 2 ಏಟ್ ಹೊಡಿತಾನೆ ಅಷ್ಟೇ. ಓದೋ ಏಜಲ್ಲಿ ಓದೋದ್ ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಬಗ್ಗಿ ಶಾಟ್ ಹೊಡ್ಸಕ್ ಬಂದವಳೆ. ನೀನ್ ಮೊಕ್ಕೆ 3 ಮಕ್ಳೆ ಮಣ್ಮೆತ್ತ ಹಲ್ಲಾಗ್ರು. ಇವಾಗಿನ ಜನರೇಷನ್ ಐಕಲ್ಗೆ ತಲೆಯಲ್ಲಿ ಏನಿರುತ್ತೆ, ಏನ್ ಅರ್ಥ ಮಾಡ್ಕತವೆ ಅನ್ನೋದೇ ಗೊತ್ತಾಗಲ್ಲ. ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ವಚನಗಳನ್ನ ಓದ್ಕೊಂಡು ಬುದ್ಧಿ ಕಲಿಯೋ ವಯಸ್ಸಲ್ಲಿ ಹಿಂಗೆ ಕೈ ಮಾಡ್ಕೊಂಡು ಬಗ್ಗಿ ಶಾಟ್ ಹೊಡೆಯೋ ರೀಲ್ಸ್ ಮಾಡಾವಲ್ಲ. ಏನ್ ಬಂದಿರೋದು ಇವಕ್ಕ ಮಲ್ಲಾಗ್ರ? ಅಕ್ಕತ್ತಾಗೆ ಟೆನ್ನಿಸು ತಾನಿಯಾ ಬಗ್ಗಿ ಶಾಟ್ ಹೊಡೆಯೋದು ಹಂಗಿರ್ಲಿ. ನೀವಿಬ್ರು ಹೆಂಗಿದ್ದೀರಾ ನೋಡಿ, ಒಳ್ಳೆ ಫೇಸ್ ಹಾಕಿರೋ ಪೋಕಿಮಾನ್ಗಳಂಗೆ. ಅಲ್ಲ, ನಿಮ್ ಕಿತ್ತೋಗಿರೋ ಮುಖಗಳಿಗೆ 3 ತರ ಕ್ರೀಮ್ ಹಾಕಿ 30 ನಿಮಿಷ ಮುಖ ತೊಳೆದು 3 ಗಂಟೆ ಮೇಕಪ್ ಮಾಡಿ ಅದ್ರ ಮೇಲೂ ಬಂದು ಹಿಂಗೆ ಕಲರ್ ಫಿಲ್ಟರ್ ಹಾಕ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಇಲ್ಲ ಸರ್, ಇಲ್ಲ. ನೀವ್ ಹಾಕೋ ಫಿಲ್ಟರ್ಗಳು ಹೆಂಗಿರ್ತವೆ ಅಂದ್ರೆ ಬಟ್ಟೆ ಕಲರು ಕೂದಲು ಕಲರ್ ಎಲ್ಲ ಚೇಂಜ್ ಆಗ್ಬಿಟ್ಟಿರುತ್ತೆ. ಆಮೇಲೆ ನೀವ್ ಹಾಕಿರೋ ಫಿಲ್ಟರ್ ಬರೀ ಮುಖಕ್ಕಷ್ಟೇ ಅಲ್ಲ, ಬಾಯೊಳಗಿರೋ ಅಲ್ಗೂ ಸಹ ಅಪ್ಲೈ ಆಗಿರುತ್ತೆ. ಅದನ್ನ ನೋಡ್ಬೇಕಾದ್ರಂತೂ ಆ ಫಿಲ್ಟರ್ ಕಾನ್ಸೆಪ್ಟ್ ಕಂಡಿಡ್ದಿರೋರು ಅವ್ರ ಅಮ್ಮನ್ನ ಕೇಳ್ಬೇಕು. ನಿಮ್ಮ ಮಗನಿಗೆ ಬ್ಯೂಟಿಗಳನ್ನಾಗಿ ಮಾಡೋ ಫಿಲ್ಟರ್ ಕಂಡಿಡಿಯೋ ತಲೆ ಎಲ್ಲಿಂದ ಬಂತು ಅಂತ ಅಷ್ಟೇ, ಇನ್ನೇನು ಇಲ್ಲ. ಸ್ನೇಹಿತರೆ, ಈ ಎಣ್ಣೆಗೂ ಯಾವ್ದಕ್ಕೆ ಯಾವ ಅರ್ಥ ಬರುತ್ತೆ ಅಂತ ಗೊತ್ತಿದ್ದು ಮಾಡ್ತಾರ, ಗೊತ್ತಿಲ್ಲದೆ ಮಾಡ್ತಾರ, ಇಲ್ಲ ಟ್ರೆಂಡ್ ಆಗಿದೆ ಎಲ್ಲ ಮಾಡ್ತಾವ್ರೆ, ವೈರಲ್ ಆಗ್ತಾವೆ, ನಾವು ಮಾಡೋಣ ಅಂತ ಮಾಡ್ತಾರ, ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ ಆಗ್ತಂಗಿರೆ, ನೀವ್ ಏನ್ ಮಾಡಿದಿರೋ ವಿಡಿಯೋದಲ್ಲಿ ಅದಕ್ಕೆ ಪ್ರತಿರೂಪವಾಗಿ ನಿಮ್ಮನ್ನ ಯಾವ ರೀತಿ ನೋಡಿ ನಿಮ್ಮ ವಿಡಿಯೋಗೆ ಹೆಂಗೆಲ್ಲ ಕಮೆಂಟ್ ಹಾಕಿರ್ತಾರ ಅನ್ನೋದು ಈ ತರ ಬಗ್ಗಿ ಶಾರ್ಟ್ ವಿಡಿಯೋ ಮಾಡಿರೋ ಎಲ್ರು ಕಮೆಂಟ್ ಆಫ್ ಮಾಡಿರೋದ್ರಲ್ಲೇ ಗೊತ್ತಾಗ್ತಿದೆ. ವಿಡಿಯೋ ಮಾಡಿ ಬೇಡ ಅನ್ನಲ್ಲ, ಯಾರೋ ಒಬ್ರು ಏನೋ ಒಂದ್ ಮಾಡಿ ವೈರಲ್ ಆದ್ರು ಅಂತ ನೀವು ಅದನ್ನೇ ಮಾಡ್ಕೊಂಡು ವೈರಲ್ ಆಗೋಕ್ ಹೋಗ್ತೀರಾ, ತಪ್ಪಲ್ಲ. ಆದ್ರೆ ಅವ್ರು ವೈರಲ್ ಆಗೋಕೆ ಮಾಡಿರೋದು ತಪ್ಪ ಸರಿನಾ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಕಾಪಿ ಮಾಡಿ ವಿಡಿಯೋ ಮಾಡ್ಬೇಕಲ್ವಾ? ನೋ ಗುರು, ಅವ್ರೇನ್ ಮಾಡ್ಬಾರ್ದೇ ಇರೋದನ್ನ ಏನ್ ಮಾಡಿಲ್ಲ, ಅದೇನ್ ದೊಡ್ಡ ತಪ್ಪು ಅಲ್ಲ ಅಂತ ಒಂದಷ್ಟು ಜನ ಕೇಳ್ಬೋದು. ಅದು ತಪ್ಪು ಅನ್ಸೋರಿಗೆ ತಪ್ಪೇ, ತಪ್ಪಲ್ಲ ಅನ್ಸೋರಿಗೆ ತಪ್ಪಲ್ಲ. ಅದ್ರಲ್ಲಿ 2 ವ್ಯಕ್ತಿತ್ವಗಳು ಕಾಣಿಸ್ಕೋತವೆ. ನಿಮ್ಮ ವ್ಯಕ್ತಿತ್ವ ಯಾವ್ದು ಅಂತ ನೀವೇ ತೋರ್ಸ್ಕೋತೀರಾ, ತಿಳ್ಕೋತೀರಾ ಅಷ್ಟೇ. ಏನ್ ಗುರು, ಬರೀ ಹೆಣ್ಮಕ್ಳನ್ನ ಮಾಡಿರೋದು ಗಂಡ್ ಮಕ್ಳು ಮಾಡಿರುವ ಅಂತ ಒಂದಷ್ಟು ನಾರಿ ಮಣಿಯರು ಇವಾಗ ಬಂದು ಕಮೆಂಟ್ ಹಾಕ್ತಾರೆ ಅಂತ ಗೊತ್ತು. ಅಯ್ಯೋ ಅಕ್ಕಂಗಿರ, ಕೇಳಿಸ್ಕೊಳ್ಳಿ. ಗಂಡ ಐಕ್ಲಾದ್ರೆ ಬೀದಿ ಬಸವನಂಗೆ ಸಿಕ್ಕಿದ ಕಡೆ ಸೊಪ್ಪು ಸೇದೆ ತಿನ್ಕೊಂಡು ಹೆಂಗಿದ್ರು ನಡೆಯುತ್ತೆ. ಆದ್ರೆ ಹೆಣ್ಣು ಮಕ್ಳು ಕಾಮಧೇನು ಇದ್ದಂಗೆ, ಅದಕ್ಕೆ ಆದ ತಾಯಿ ರೂಪ ಕೊಟ್ಟಿದೀವಿ ನಮ್ಮ ಹಿಂದೂ ಧರ್ಮದಲ್ಲಿ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಬನ್ನಿ ಇವಾಗ ಟಾಟಾ ಅನ್ಕೊಂಡೆ ಕಾಟ ಕೊಡ್ತಿರೋ ಯೂಸ್ ಮಾಡಿ ಬಿಸಾಕಿರೋ ಪ್ಲಾಸ್ಟಿಕ್ ಲೋಟದ ಬಗ್ಗೆ ಮಾತಾಡುವ. ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡು, ಹಾಕ್ಬಿಡ್ತೀನಿ 3 ಹೊತ್ತು ಊಟ. ನನ್ ಬೆನ್ನಿಂದೆ 1000 ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ.
ನೋಡಿದ್ರಲ್ಲ, ಇವಳ ಮುಂದಿನ ಮಾತು ಕೇಳೋಕ್ಕಿಂತ ಮುಂಚೆ ನಾನು ಎಲ್ಲೆಲ್ಲಿ ಇವಳ ವಿಡಿಯೋಗೆ ಬೀಪ್ ಹಾಕಿರ್ತೀನಿ ಅಲ್ಲೆಲ್ಲ ಬಳಸಿರೋದು ಟಾಟಾ ಅಂತಾನೆ. ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡು ಹಾಕ್ಬಿಡ್ತೀನಿ 3 ಹೊತ್ತು ಊಟ. ನನ್ ಬೆನ್ನಿಂದೆ 1000 ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ ನನ್ ಟ. ಅಯ್ಯೋ ನಿಂದೇನು ಬಾಯ ಇಲ್ಲ ಕೆಂಗೇರಿ ಮೋಡಿ ಗೇಟ ತಕೊಂಡು ಯಾವ್ದಾದ್ರು ಬೂಟ ನಿನ್ನ ನಾಲ್ಗೆನ ಆಚೆ ಹಾಕ್ಬಿಟ್ಟು ಹೊಡಿಬೇಕು ಏಟ ಆ ಕೊಳ್ತು ನಾಡ್ತಿರೋ ನಿನ್ನ ಬಾಯಿಗೆ ಮುದ್ದು ಇಡ್ಬೇಕು ಗೂಟ. ಈ ತರ ವಿಡಿಯೋ ಮಾಡಿದ್ಯಲ್ಲ ಅನ್ಕೊಂಡು ಟಾಟಾ. ಇದನ್ನ ನೋಡಿ ನಿಮ್ ಮನೆಯವರು ತಕೊಂಡು ಹೊಡೆಯಲು ಮೆಕ್ತಾ. ಮಕ್ಕಕ್ಕೆ ಈ ವರ್ಷ ಯಾರ್ಯಾರಿಗೆ ನನ್ನಿಂದ ಬೇಜಾರಾಗೈತೋ ಅವ್ರಿಗೆಲ್ಲ ನನ್ ಕಡೆಯಿಂದ ನನ್ ಶಾನು ಸಾರಿ ಕೇಳಲ್ಲ. ಈ ವರ್ಷನೂ ನನ್ ಶಾಟ ಏನು ಕಿತ್ಕೊಳಕ್ಕಾಗಿಲ್ಲ. ಇನ್ನ ನೆಕ್ಸ್ಟ್ ವರ್ಷ ತೆರಿಕೆ ನನ್ನ ಮಗಂದು ಈ ತರ ಚಪ್ಪರ್ ತರ ವಿಡಿಯೋ ಮಾಡೋ ಚಿಂದಿ ಚೋಡ್ ಚಪ್ಪಿರನ್ ಮಕ್ಕಳನ್ನ ನೋಡಿದಾಗ ಉಳ್ಕೊಂಡೋಗಿ ಚಪ್ಲಿನಿ ಬಾಯಿಗೆ ಬರಾಬರ ಮಟ್ಟಕ್ಕೆ ಚೆನ್ನಾಗಿ ಹೊಡಿಬೇಕು ಅನ್ಸುತ್ತೆ. ಬಟ್ ಅದು ಆಗಲ್ವಲ್ಲ, ಅದೇ ಬೇಜಾರು. ಏನು ಅಲ್ಲ ಗುರು, ಈ ನನ್ನ ಮಕ್ಕಳು ಹಿಂಗೆಲ್ಲ ವಿಡಿಯೋಸ್ ಮಾಡ್ತಾರಲ್ಲ ಅವ್ರ ಮನೇಲಿ ಯಾರು ನೋಡಲ್ವಾ, ನೋಡಿ ಬುದ್ಧಿ ಇರಲ್ವಾ, ಹೇಳಿದ್ರು ಈ ಬೇಬರ್ಸಿಗಳು ಅವ್ರ ಮಾತ್ ಕೇಳಲ್ವಾ, ಇಲ್ಲ ಅವ್ರ ಮನೆಯವರೇ ಸರಿ ಇರಲ್ವಾ, ಅರ್ಥ ಆಗ್ತಾ ಇಲ್ಲ ಗುರು. ಸರಿ ಇರಲ್ಲ ಬಿಡಿ. ಇರೋದು ಆಡೋದು ಮಾತಾಡೋದು ನಡ್ಕೊಳ್ಳೋದು ನುಲಿಯೋದು ನಲಿಯೋದು ಇವೆಲ್ಲ ನೋಡ್ತಿದ್ರೆ ಪಕ್ಕ ಇವಳು ಮನೆಯವರು ಸಹ ಮಾಂಗೆತ್ತವ್ರೆ ಅನ್ಸುತ್ತೆ. ಅದಕ್ಕೆ ಹಿಂಗೆ ಇವಳು ಅಡ್ಡ ಮುಗ್ದರ ಇಲ್ದಂಗೆ ಬೀದಿ ನಾಯಿ ತರ ಸಿಕ್ಕಿದ ಕಡೆ ಸುಸ್ಸು ಮಾಡ್ಕೊಂಡು ಬಾಯಿಗೆ ಬಂದಂಗ್ ಬೊಗಳ್ಕೊಂಡು ನಿನ್ಕೊ ಅಂತ ಬಿಟ್ಬಿಟ್ಟವ್ರೆ. ನೀನ್ ಅಮ್ಮ ಇವತ್ತಲ್ಲ ನಾಳೆ ನಿಂಗೆ ಹೊಡ್ದೇ ಹೊಡಿತೀನಿ ನೆನ್ಪಿಟ್ಕೋ. ಸ್ನೇಹಿತರೆ, ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಒಂದೆರಡು ಲೈನ್ ಹೇಳ್ಬೇಕು ಅನಿಸ್ತಿದೆ, ಹೇಳ್ತೀನಿ ಕೇಳಿಸ್ಕೊಡಿ. ಕೋತಿ ಹಾಕತ್ತೆ ಲಾಗ, ನನ್ ಡವ್ ಹೆಸರು ಮೇಘ, ತಕೊಂಡ್ ಬಂದು ಯಾರಾದ್ರೂ ಬೀಗ ಹಾಕಿ ಇವೆನ್ ಬಾಯಿಗೆ ಬೇಗ. ಕೆಟ್ಟಾಗಿ ಮಾತಾಡೋದು ಕಮ್ಮಿ ಆಗುತ್ತೆ ಅನ್ಸುತ್ತೆ. ಅವಾಗ ಒಂದು ಹೆಣ್ಣಾಗಿ ಇಷ್ಟೆಲ್ಲ ಕೆಟ್ಟಾಗಿ ಕಕ್ಕ ಬಾಯಲ್ಲಿ ಇಟ್ಕೊಂಡು ನಂಗೆ ಮಾತಾಡ್ತಿದ್ಯಲ್ಲ, ನಿನ್ ನಾಲಿಗೆಗೆ ಬಂದು ಕುಷ್ಟ್ರೋಗ. ನಿಮ್ಮಂತವ್ರೆಲ್ಲ ಸಾಯೋದನ್ನ ನೋಡೋದು ನಾವ್ ಯಾವಾಗ? ಜನ್ಮಕ್ಕೆ ಹೋಗೋ. ನನ್ನ ಲೈಫಲ್ಲಿ ಬಂದೋಗಿದ್ದೆಲ್ಲ ಮಿಂಡ್ರು ಹುಟ್ಟಿ ಫ್ರೆಂಡ್ಸ್ ಹೇಳ್ತಾ ಇದ್ರು ನಿನ್ನಂತ ಫ್ರೆಂಡ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದೆ ಅಂತ. ಆದ್ರೆ ನಾನು ಹೇಳ್ತೀನಿ ನಿನ್ನ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ. ಓಹೋ ಕ್ಯಾಮ ಕಹಾನಿ ಮೇ ಟ್ವಿಸ್ಟ್. ಎಲ್ಲಾ ವಿಡಿಯೋದಲ್ಲೂ ಕೊನೆಯಲ್ಲಿ ಬರೋದು ಟಾಟಾ. ಈ ವಿಡಿಯೋದಲ್ಲಿ ಮಾತ್ರ ಯಾಕೆ ಓ ಗುಣವಂತ ಅನ್ನೋ ಪಾಠ. ಅವನೇನಾದ್ರೂ ಹಾಕವನ ಒಂದೊತ್ತು ಊಟ, ಇಲ್ಲ ಮಾಡ್ಸೋಣ ನಿಂಗೆ ಮಾಟ, ಇಟ್ಟಿರ್ಬೇಕು ಅನ್ಸುತ್ತೆ ನಿಂಗೆ ಗೂಟ. ಏನ್ ಗೊತ್ತಾ ಸ್ನೇಹಿತರೆ, ಕೊಳ್ತು ಗಬ್ನಾಥ ಹೊಡಿತಿರೋ ಇವಳು ಬಾಯಲ್ಲಿ ಮಾತಾಡ್ಕೊಂಡು ಮಾಡೋ ಪ್ರತಿಯೊಂದು ವಿಡಿಯೋ ಸಹ ಎಷ್ಕೆತವೆ. ಅವುಗಳ ಮಧ್ಯೆ ಇಂಥದೊಂದು ಗುಣವಂತರ ವಿಡಿಯೋ ಬರುತ್ತೆ ಅಂದ್ರೆ ಮೇ ಬಿ ಆ ಗುಣವಂತರ ಕೈ ಚಾಲ್ಕ ಇವಳ ಮೇಲೆ ಎಷ್ಟು ಪ್ರಭಾವ ಬೀರಿರ್ಬೇಕು ನೀವೇ ಯೋಚನೆ ಮಾಡಿ. ಅರ್ಥ ಆಯ್ತು, ನನಗೆ ಈಗ ಅರ್ಥ ಆಯ್ತು. ಇದ್ರೆ ಎದೆ ಒಳಗಡೆ ಇಟ್ಕೊಂಡು ಪ್ರೀತಿ ಮಾಡ್ತೀನಿ, ಹೋದ್ರೆ ನಾನು ಶಾಟ ಹೊಂಟೋಯ್ತು ಅಂತ ಬಿಟ್ಬಿಡ್ತೀನಿ. ಅಯ್ಯೋ ಶಿವನೇ ಭಗವಂತ, ಎಲ್ರಿಗೂ ಟಾಟಾ ಅನ್ನೋದು ಬಾಟಮ್ ಅಲ್ಲಿ ಇದ್ರೆ ಈ ಬೇವರ್ಸಿಗೆ ಬಾಯೆಲ್ಲ ಇದೆ ಅನ್ಸುತ್ತೆ. ಅದಕ್ಕೆ ಎಲ್ಲಾ ವಿಡಿಯೋದಲ್ಲೂ ಟಾಟಾ ಟಾಟಾ ಅನ್ಕೊಂಡೆ ಸಾಯ್ತಿರ್ತಾಳೆ. ಇಲ್ಲ, ಮೇ ಬಿ ಇವಳು ಚಿಕ್ಕವಳಿದ್ದಾಗ ಬಾಯಲ್ಲಿ ಅಲ್ಲಿ ಬೆಳೆಯೋ ಬದ್ದು ಟಾಟಾ ಬೆಳೆದಿರ್ಬೇಕು ಅನ್ಸುತ್ತೆ. ಅದಕ್ಕೆ ಏನ್ ಬಿಟ್ರು ವಿಡಿಯೋದಲ್ಲಿ ಟಾಟಾ ಅನ್ನೋದು ಮಾತ್ರ ಬಿಡ್ತಿಲ್ಲ. ಮಾನ್ಗೆ ತೊಳು ಮೊಕ ನೋಡಿ ಮೊಕುವ ಹೆಂಗೈತೆ ಒಳ್ಳೆ ಕಪಿ ಕಾಳು ಬಿಸಾಕಿರೋ ತೆಂಗಿನಕಾಯಿ ಇದ್ದಂಗೆ. ನೋಡವ ತಾತಮ್ಮ, ನಿನ್ ಜೀವನದಲ್ಲಿ ನೀನ್ ಏನು ಕಿಸ್ತು ದಬ್ಬಾಕಲ್ಲ ಅನ್ನೋದು ನೀನಿರೋ ರೀತಿಲಿ ಮಾತಾಡೋ ದಾಟಿಲೆ ಗೊತ್ತಾಗ್ತಿದೆ. ಸದ್ಯ ನೀನ್ ಏನು ಕಿಸಿಯೋದು ಬೇಡ, ಕಿತ್ತು ದಬ್ಬ ಹಾಕೋದು ಬೇಡ. ಮಾನ ಮರ್ಯಾದೆಯಿಂದಾದ್ರೂ ಬದುಕಿ ಬಾಳೋದ್ ಕಲಿ. ಸ್ನೇಹಿತರೆ, ಈ ನಡುವೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಒಂದು ಕೆಟ್ಟದನ್ನ ತೋರ್ಸಿದ್ರೆ ಅಥವಾ ಕೆಟ್ಟದನ್ನ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತೀವಿ ಅಂದ್ಬಿಟ್ಟು ಒಂದಷ್ಟು ಜನ ಹಿಂಗೆ ಏಸ್ಕೇತವ್ರಂಗೆ ವಿಡಿಯೋ ಮಾಡೋಕೆ ಶುರು ಮಾಡ್ಕೊಂಡವ್ರೆ. ಅದರಲ್ಲಿ ಇವಳೊಬ್ಳು. ಅವ್ರನ್ನೆಲ್ಲ ದಯವಿಟ್ಟು ಬೆಳೆಸೋಕ್ ಹೋಗ್ಬೇಡಿ. ಉಗಿರಿ ಕಮೆಂಟ್ ಅಲ್ಲಿ ಚೆನ್ನಾಗಿ ಉಗಿದ್ಬಿಟ್ಟು ಹಂಗೂ ಕೇಳಲಿಲ್ವಾ ಡೈರೆಕ್ಟ್ ಆಗಿ ಬ್ಲಾಕ್ ಮಾಡಿ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಕೊನೆಯಲ್ಲಿ ಯಾವಾಗೂ ಹೇಳೋದನ್ನ ಹೇಳಬೇಕು ಅಲ್ವಾ. ನನ್ನ ವಿಡಿಯೋ ನೋಡಿ ಉಳ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ಅದೆಂಗ್ ದೇವ್ರ ಮಾಡ್ಬಿಡುತ್ತೆ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾರ ವಿಡಿಯೋಗೆ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ಫಾಲೋ ಮಾಡ್ಕೊಳ್ಳಿ ಮಾಡಿ ಅಂತ ನಿಮ್ ಕರಿ ಬೋಡಿ ಮೇಲಾನೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.